ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಪಾಯಿಂಟ್. ಓಕೆ, ಸೊ ಯಾಕೆ ಅಂತಂದರೆ ಈ ಮಗು ಬೇಕು ಅಂತ ನಾವು ಹೊರಟ ಮೇಲೆ ಫಸ್ಟ್ ಆಫ್ ಆಲ್ ಆ ಮಗುಗೆ ನಾವು ದತ್ತು ತೆಗೆದುಕೊಳ್ಳುವಂಥ ಮಗುಗೆ ಸಂಪೂರ್ಣ ಏನು ದ ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್, ಇದಕ್ಕೆ ಏನು ಹೇಳ್ತೀವಿ ನಾವು ಕನ್ನಡದಲ್ಲಿ? ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್ ಅಂದರೆ ನಮ್ಮದೇ ಅಂತ ಒಪ್ಕೊಳ್ಬೇಕು ನಾವು, ನಮ್ಮದೇ ಅಂತ. ಇದು ನನ್ನ ಮಗು ಅಲ್ಲ, ಇದು ಬೇರೆಯವರ. ಅದು ಆ ಮನಸ್ಥಿತಿ ಬರೋದಕ್ಕೆ ಆ ಮನಸ್ಥಿತಿ ಬರಬಹುದಾ? ಬರುತ್ತಲ್ವಾ? ಬರುತ್ತೆ, ಸಾಧ್ಯತೆ. ಇದು ನಮ್ಮದೇ ಮಗು ಬೇರೆ ಇದು ಇನ್ನೊಬ್ರು ಮಗು ಅನ್ನೋಂಥ ಥಾಟ್ ಮನಸ್ಸಿನಲ್ಲಿ ಬಾರದೇ ಇರೋದಕ್ಕೆ ಜೀವನ ಪೂರ್ತಿ ಸಾಧ್ಯ ಇದೆಯಲ್ಲ? ಅಲ್ಲ, ಅಂದರೆ ಲೆವೆಲ್ ಆಫ್ ಆಕ್ಸೆಪ್ಟೆನ್ಸ್, ಲೆವೆಲ್ ಆಫ್ ಆಕ್ಸೆಪ್ಟೆನ್ಸ್. ಈಗ ನೋಡಿ, ಈಗ ನಾವು ಗಂಡ ಹೆಂಡತಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಒಬ್ಬರಿಗೆ ಇಷ್ಟ ಇದೆ ದತ್ತು ತೆಗೆದುಕೊಳ್ಳುವಂಥದ್ದು, ಇನ್ನೊಬ್ರಿಗೆ ಇಷ್ಟ ಇಲ್ಲ. ಸೊ ಅಟ್ಲೀಸ್ಟ್ ಅವರಿಬ್ಬರು ಒಂದು ಮಾತಿಗೆ ಬಂದ ಮೇಲೆ, ಇಲ್ಲ ವಿಲ್ ಗೋ ಫಾರ್ ಅಡಾಪ್ಷನ್, ಬೋತ್ ಆಫ್ ವಿಲ್ ಗೋ ಫಾರ್ ಅಡಾಪ್ಷನ್ ಅಂತ ಬರುವ ಸ್ಥಿತಿ ಬಂದ ಮೇಲೆ ಇಟ್ ಈಸ್ ಗುಡ್ ಫಾರ್ ದ ಚೈಲ್ಡ್. ಅದು ಮಾಡ್ಬೋದು ನಾವು. ರೈಟ್. ಅಂದರೆ ನಮಗೆ ದತ್ತು ಮಗು ಬೇಕೋ ಬೇಡವೋ ಅನ್ನೋ ಸ್ಥಿತಿಗೆ ಇಬ್ಬರನ್ನ ಒಂದು ಪ್ರೊಫೆಷನಲ್ ಕೌನ್ಸಿಲಿಂಗಿಂದ, ಆಪ್ತ ಸಮಾಲೋಚನೆಯಿಂದ ತರಿಸಿ ಮತ್ತೆ ಮುಂದುವರಿಬೋದು. ನಂಗೆ ಬೇಡ ಇತ್ತು ಅಂತ ಒಬ್ಬ ದಂಪತಿಗಳಲ್ಲಿ ಒಬ್ಬ ಹೇಳ್ತಾ ಇದ್ದಾಗ, ನಾಳೆ ಆ ಮಗುವಿನಲ್ಲಿ ಕಲಿಕಾ ತೊಂದರೆಗಳು ಬರ್ತದೆ. ಆ ಮಗುವಿನಲ್ಲಿ ಬುದ್ಧಿಮಾಂದ್ಯತೆ ಕಂಡು ಬರ್ಬೋದು, ಆ ಮಗುವಿನಲ್ಲಿ ಸಾಕಷ್ಟು ವರ್ತನ ಸಮಸ್ಯೆಗಳು ಕಂಡು ಬರ್ಬೋದು, ಆ ಮಗು ಓದಿನಲ್ಲಿ ಹಿಂದೆ ಉಳಿಬೋದು, ಆ ಮಗುವಿನಲ್ಲಿ ಕೆಲವೊಂದು ಭಾವನಾತ್ಮಕ ಸಮಸ್ಯೆಗಳು ಕಂಡು ಬರ್ಬೋದು, ಅಥವಾ ಒಂದಷ್ಟು ದೈಹಿಕ ಸಮಸ್ಯೆಗಳೇ ಕಂಡು ಬರ್ಬೋದು. ಆವಾಗ ಯಾರಿಗೆ ಇಷ್ಟ ಇರಲಿಲ್ಲ, ಅರ್ಧಂಬರ್ಧ ಮನಸ್ಸಿಂದ ಒಪ್ಕೊಂಡಿದ್ರು, ಅವ್ರು ಹೇಳಿಕ್ಕೆ ಶುರು ಮಾಡ್ತಾರೆ, ನಾನು ಹೇಳಿದ್ದೆ ನಿಮಗೆ ಬೇಡ ಅಂತ, ಈ ಮಗು ಬೇಡ ಅಂತ ಹೇಳಿದ್ದೆ, ನಾನು ನಮ್ಮದಲ್ಲದ ಮಗು ನಮಗೆ ಬೇಡ ಅಂತ ಹೇಳಿದ್ದೆ. ಸೊ ಈ ರೀತಿ ರಿವೋಲ್ಟ್ ಆಗೋ ಚಾನ್ಸಸ್ ಇರ್ತದೆ. ಆ್ಯಕ್ಚುಲಿ ನಮ್ಮದೇ ಆದಂತಹ ಮಗು ಅಂದರೆ ಈ ನಾವೇ ಜನ್ಮ ಕೊಟ್ಟಿದಂತಹ ನಮ್ಮದೇ ರಕ್ತ, ನಮ್ಮದೇ ವಂಶವಾಹಿನಿಗಳನ್ನು ಹಂಚಿಕೊಂಡ ಮಗುವಲ್ಲಿ ಕೂಡ ಸಾಕಷ್ಟು ತೊಂದರೆಗಳು ಬರೋ ಸಾಧ್ಯತೆ ಇರ್ತದೆ. ಸೊ ನಮ್ಮದೇ ಮಗುವಿನಲ್ಲಿ ಇಷ್ಟೊಂದು ಸಮಸ್ಯೆಗಳು ಕಂಡುಬರುವ ಸಾಧ್ಯತೆ ಇರುವಾಗ, ಇನ್ನು ದತ್ತು ತೆಗೆದುಕೊಂಡ ಮಗುವಲ್ಲಿ ಖಂಡಿತವಾಗಿ ಇರುವಂಥ ಸಾಧ್ಯತೆಗಳಿರುತ್ತೆ. ನೋಡಿ, ದತ್ತು ಮಗು ಅಂದರೆ ಏನು? ಯಾರೋ ತಂದೆ ತಾಯಿಗಳು ಅವ್ರಿಗೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲದಕ್ಕೆ ಅವರು ಆ ಮಗುವನ್ನು ನೋಡ್ಕೊಳ್ಳೋದು ಆಗದ ಕಾರಣಕ್ಕೆ ಅವರು ದತ್ತು ಕೇಂದ್ರಕ್ಕೆ ಕೊಟ್ಟೋಗಿದ್ದಾರೆ ಒಂದು. ಅಥವಾ ಸಿಂಗಲ್ ಪೇರೆಂಟು ಅವರ ಗರ್ಭ ಧರಿಸಿದ್ದು ವಿವಾಹ ಪೂರ್ವ ಗರ್ಭ ಧರಿಸಿದ ಕಾರಣಕ್ಕೋಸ್ಕರ ಸಮಾಜ ಒಪ್ಕೊಳ್ತದೆ ಎಲ್ಲೋ ನನ್ನ ಮಗನ ಅನ್ನೋ ಭಯದಿಂದ, ಆತಂಕದಲ್ಲಿ ಆಕೆ ತನ್ನ ಮಗುವನ್ನು ದತ್ತು ಕೇಂದ್ರಕ್ಕೆ ಕೊಟ್ಟೋಗಿರೋ ಸಾಧ್ಯತೆ ಇರ್ತದೆ. ಇನ್ನು ಬೇಡವಾದ ಮಗು, ಈಗ ಅವ್ರಿಗಾಗಲೇ 2 ಮಗು ಇತ್ತು, ಅವರು ಗರ್ಭನಿರೋಧಕ ಟ್ರೀಟ್ಮೆಂಟ್ ತೊಗೊಂಡಿದ್ರು, ಆದರೂ ಮಗು ಆಗ್ಬಿಡ್ತು, ಅವ್ರಿಗೆ ಆರ್ಥಿಕ ಪರಿಸ್ಥಿತಿ 2 ಮಕ್ಕಳು ನೋಡ್ಕೊಳ್ಳಿಕ್ಕೆ ಮಾತ್ರ ಸಾಧ್ಯ, 3ನೇ ಮಗು ಅವ್ರಿಗೆ ಬೇಡ ಇತ್ತು, ಹೆರಿಗೆ ಆದ ತಕ್ಷಣ ಅವರು ಆಸ್ಪತ್ರೆಯಲ್ಲೇ ಕೇಳದೆ ಬಿಟ್ಟು ಹೋಗ್ಬಿಟ್ಟಿದ್ರು. ಅಂಥ ಮಗುವನ್ನು ಆಸ್ಪತ್ರೆಯವರು ದತ್ತು ಕೇಂದ್ರಕ್ಕೆ ಕೊಟ್ಟು ಹೋಗ್ತಾರೆ. ಅಥವಾ ಇಬ್ಬರು ತಂದೆ ತಾಯಿಗಳು ತೀರಿ ಹೋಗ್ಬಿಟ್ರು, ಆ ಮಗುನ ನೋಡ್ಕೊಳ್ಳಿಕ್ಕೆ ಯಾರೂ ಇಲ್ಲ, ಅನಾಥ ಮಗುನ ದತ್ತು. ಇಂತಹ ಹಲವಾರು ಸಮಸ್ಯಾತ್ಮಕ ಕಾರಣಗಳಿಂದನೇ ಮಗು ದತ್ತು ಕೇಂದ್ರಕ್ಕೆ ಬಂದಿರುತ್ತೆ. ಅಂದಮೇಲೆ ಆ ಮಗುವಿನಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಇದ್ದೇ ಇರುತ್ತೆ. ಇಲ್ಲ ಅಂದರೂ ನಾವು ಏನು ನಮ್ಮ ಪುಣ್ಯ ಅಂದ್ಕೊಳ್ಳೋದು ಇದ್ದೇ ಇರುತ್ತೆ ಅನ್ನೋ ಆಕ್ಸೆಪ್ಟೆನ್ಸ್ ನಮಗೆ ಬಂದಿದ್ರೆ ನಮಗೆ ಶಾಕ್ ಆಗೋದಿಲ್ಲ. ಇದು ಯಾಕೆ ಬೇಕಿತ್ತು ನಮಗೆ ಮಗು, ಇದು ಇಷ್ಟೆಲ್ಲ ಸಮಸ್ಯೆಗಳಿರೋ ಮಗು ನಮಗೆ ಬೇಡ ಇತ್ತು ಅಂತ. ಓಕೆ. ಸೊ ಈ ಆಕ್ಸೆಪ್ಟೆನ್ಸು ಮಿನಿಮಮ್ ಆಕ್ಸೆಪ್ಟೆನ್ಸು ಆ ಮಗುವನ್ನು ದತ್ತು ತೆಗೆದುಕೊಳ್ಳೋ ಮುಂಚೆ ಇದ್ದರೆ ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಅಬ್ಸಲ್ಯೂಟ್ಲಿ ಹೌದು. ಸೊ ವೀಕ್ಷಕರೇ, ಡಾಕ್ಟರ್ ಮಾತಿಂದ ಏನು ಗೊತ್ತಾಗ್ತಿತ್ತು ಅಂತಂದ್ರೆ ದತ್ತು ಕೇಂದ್ರ ಒಂದಿದೆ ಅಂತ ಆಯ್ತು. ಹಾಗಾದ್ರೆ ಸೊ ದತ್ತು ಕೇಂದ್ರ ಇರೋದ್ರ ಬಗ್ಗೆ ಕೂಡ ಸಾಕಷ್ಟು ಅವೇರ್ನೆಸ್ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಐ ಮೇ ಬಿ ರಾಂಗ್ ಎಸ್ ವೆಲ್. ಸೊ ದತ್ತು ಕೇಂದ್ರದ ಬಗ್ಗೆನೂ ನಾವು ಇವತ್ತು ಮಾತನಾಡಬೇಕಾಗಿದೆ. ಈ ದತ್ತು ಕೇಂದ್ರಗಳು ಎಲ್ಲೆಲ್ಲಿ ಇರ್ತವೆ, ಹೇಗೆ ಕೆಲಸ ಮಾಡ್ತವೆ ಅನ್ನೋದ್ರ ಬಗ್ಗೆ ನೀವೊಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಕ್ಕಾಗುತ್ತೆ? ಓಕೆ, ಶೋರ್. ಈ ದತ್ತು ಕೇಂದ್ರಗಳು ನೋಡಿ, ಈ ಅಡಾಪ್ಷನ್ಸ್ ಬಗ್ಗೆ ಬೇರೆ ಬೇರೆ ರೀತಿಯ ಅಡಾಪ್ಷನ್ಸ್ ಅಂತ ಹೇಳ್ತೇವೆ. ಐಡಿಯಲ್ ಅಂದರೆ ಮಾದರಿಯಾದಂಥದ್ದು, ಆದರ್ಶವಾದಂಥದ್ದು ಏನಂತಂದರೆ, ಒಂದು ಗ್ರೇಡ್ 1 ಏಜೆನ್ಸೀಸ್ ಇರುತ್ತೆ. ಅಂದರೆ ಸರ್ಕಾರದಿಂದ ಮಾನ್ಯತೆ ಪಡೆದಿರ್ತಕ್ಕಂಥ ಏಜೆನ್ಸೀಸ್ ಮೂಲಕ ಹೋಗೋದು ಒಳ್ಳೆಯದು. ಕೆಲವರು ಐಡಿಯಲಿ ನಾವು ಮಾನ್ಯತೆ ಪಡೆದಿರ್ತಕ್ಕಂಥ ಕೆಲವೊಂದು ಅಡಾಪ್ಷನ್ ಸೆಂಟರ್ಸ್ ಇರುತ್ತೆ ಗೌರ್ಮೆಂಟಿಂದ. ಇವತ್ತು ತುಂಬ ಅದ್ರ ಬಗ್ಗೆ ಬಹುಶಃ ಮುಂದಿನ ಕ್ಷಣಗಳಲ್ಲಿ ಅದಕ್ಕೆ ಸಂಬಂಧಪಟ್ಟ ಪರಿಣಿತ ವ್ಯಕ್ತಿಯೊಬ್ಬರು ನಿಮ್ಮ ಹತ್ರ ಮಾತಾಡಲಿಕ್ಕಿದ್ದಾರೆ. ಆದರೆ ಇಂಥ ಸೆಂಟರ್ಸ್ ಎಲ್ಲೆಲ್ಲಿರುತ್ತೆ ಅಂತ ನಿಮಗೆ ಡೀಟೇಲ್ಸು ಇಂಟರ್ನೆಟ್ಟಲ್ಲಿ ಸಿಗುತ್ತೆ. ಅಡಾಪ್ಷನ್ ಸೆಂಟರ್ಸ್ ಅಂತ ಹಾಕಿದರೆ ಅದಕ್ಕೆ ಒಂದು ಡೀಟೇಲ್ಡ್ ಪ್ರೊಸೀಜರ್ ಕೂಡ ಇದೆ. ಆ ಮೂಲಕ ಪಡೆದ್ರೆ ಅತ್ಯುತ್ತಮ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಈಗ ಬೇರೆ ರೀತಿಯ ಅಡಾಪ್ಷನ್ಸ್, ಓಪನ್ ಅಡಾಪ್ಷನ್ಸ್, ಎಲ್ಲಿ ನಮಗೆ ಮಗುವಿನ ತಂದೆ ತಾಯಿಗಳ ಪರಿಚಯ ಇರುತ್ತೆ,
ಈಗ ಉದಾಹರಣೆ, ನನಗೆ ಮಕ್ಕಳಿಲ್ಲ ಅಂಥೇಳಿ ನಾನು ನನ್ನ ತಂಗಿ ಮಗುನ ನಾನು ಅಡಾಪ್ಟ್ ಮಾಡ್ಕೊಂಡು ಬಿಡ್ತೇನೆ ಅಂತನೋ, ಅಥವಾ ನನ್ನ ಮನೆಯಲ್ಲಿ ನಮ್ಮ ಕೆಲಸ ಮಾಡುವಂಥವ್ರು ಅವ್ರಿಗೆ 2 ಮಕ್ಕಳು 3 ಮಕ್ಕಳಿದೆ, ಒಂದು ಮಗುನ ನಾವು ತೆಗೆದು ಬೆಳೆಸ್ತೇವೆ ಅಂತೇಳಿ ತಗೊಂಡ್ಬಿಡೋದು. ಅಥವಾ ನನಗೆ ಪರಿಚಯ ಇರತಕ್ಕಂಥ ವ್ಯಕ್ತಿ ಅವ್ರಿಗೆ 3 ಜನ ಹೆಣ್ಮಕ್ಳು, ನಾನೊಂದು ಮಗು ತಗೊಂಡು ಬಂದು ಬೆಳೆಸ್ತೇನೆ ಅಂತ. ಈ ರೀತಿ ಡೈರೆಕ್ಟಾಗಿ ಬಯಾಲಜಿಕಲ್ ಪೇರೆಂಟ್ಸ್ ಅಂದರೆ ಅಡಾಪ್ಟಿವ್ ಪೇರೆಂಟ್ಸು ಬಯಾಲಜಿಕಲ್ ಪೇರೆಂಟ್ಸ್ ಪರಿಚಯದಲ್ಲಿ ತಗೊಂಡು ಬಂದು ಬೆಳೆಸುವಂಥದ್ದು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಯಾಕಂದರೆ ಮಗುಗೆ ತನ್ನ ಅಡಾಪ್ಟಿವ್ ಪೇರೆಂಟ್ಸು ಅಥವಾ ಬಯಾಲಜಿಕಲ್ ಪೇರೆಂಟ್ಸು ಅಂತ ಗೊತ್ತಿದ್ದಾಗ ಒಂದು ರೀತಿ ಅವನ ಮನಸ್ಥಿತಿ ಕಂಪ್ಯಾರಿಸನ್ನು, ಅವ್ರು ಯಾಕೆ ನನ್ನನ್ನು ದೂರ ಮಾಡಿದ್ರು, ಅವ್ರು ಯಾಕೆ ನನ್ನ ಜೊತೆಗೆ ಇಟ್ಕೊಳ್ಳಿಲ್ಲ, ಅವ್ರಿಗೆ ಯಾಕೆ ನಾನು ಬೇಡವಾದೆ, ಇವರು ಯಾಕೆ ನಾನು ತಗೊಂಡು ಬಂದರು, ಅದು ಒಂದು ವೇಳೆ ಆ ಕಂಪ್ಯಾರಿಸನ್ನಿಗೆ ಅವಕಾಶ ಮಾಡಿಕೊಟ್ಟಂಗೆ ಆಗ್ತದೆ. ಅಥವಾ ನಿರಂತರವಾಗಿ ಅದಕ್ಕೆ ಒಂದು ವಾಪಸ್ ತನ್ನ ತಂದೆ ತಾಯಿಗಳ ಜೊತೆಗೆ ಹೋಗಿ ಇರಬೇಕು ಅಂತ ಒಂದು ಗೊಂದಲದ ಸ್ಥಿತಿ, ಈ ಅಡಾಪ್ಟಿವ್ ಪೇರೆಂಟ್ಸ್ ಬಿಟ್ಟು ಹೋಗ್ಲಿಕ್ಕೂ ಆಗೋದಿಲ್ಲ, ಆ ತಂದೆ ತಾಯಿಗಳ ಜೊತೆಗೆ ಇರಲಿಕ್ಕೆ ಆಗೋದಿಲ್ಲ ಅನ್ನೋ ದ್ವಂದ್ವ ಸ್ಥಿತಿ ಕ್ರಿಯೇಟ್ ಮಾಡಿಬಿಡುತ್ತೆ. ಇನ್ನು ಬ್ಲ್ಯಾಕ್ ಮಾರ್ಕೆಟ್ ಬ್ಲ್ಯಾಕ್ ಅಡಾಪ್ಷನ್ ಅಂತ ಹೇಳ್ತೇವೆ. ಅಂದರೆ ಈ ಒಂದು ಯಾವೇ ಕಾನೂನುಬದ್ಧವಾಗಿ, ಈಗ ಅಡಾಪ್ಷನ್ ಅಂತಂದರೆ ನಾವು ಹೋಗಲ್ಲಿ ಕಾನೂನುಬದ್ಧವಾಗಿ ಅಡಾಪ್ಷನ್ ಸೆಂಟ್ರಿಗೆ ಹೋಗಿ ಆ ಮಗುವಿನ ಒಂದು ಹಕ್ಕುಗಳನ್ನು ನಾವು ತೆಗೆದುಕೊಂಡು ಮಗುವಿಗೆ ಬೇಕಾದಂಥ ಎಲ್ಲ ಸೇಫ್ಟಿ ಮೆಜರ್ಸ್ನ ನಾನು ತೆಗೆದುಕೊಳ್ತೇನೆ ಇನ್ನು ಮುಂದೆ ಅಂಥೇಳಿ ಜವಾಬ್ದಾರಿತವಾಗಿ ಆ ಮಗುವಿನ ಭವಿಷ್ಯಕ್ಕೆ, ಫ್ಯೂಚರ್ಗೆ ಸೇಫ್ಟಿಯಾಗಿ ಆ ಒಂದು ದತ್ತು ಕೇಂದ್ರಕ್ಕೆ ನಾವೊಂದು ಬರೆದುಕೊಟ್ಟು ಈ ಮಗುವಿನ ಚೆನ್ನಾಗಿ ನೋಡ್ಕೊಳ್ತೇವೆ ಅನ್ನೋ ಒಂದು ಏನೇನು ಜವಾಬ್ದಾರಿಗಳಿರ್ತದೆ ಅದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ಸಿದ್ಧತೆ ಇರತಕ್ಕಂಥ ಯಾವುದೇ ಅಲ್ಲಿ ಕಟ್ಟುಪಾಡುಗಳು ಇರೋದಿಲ್ಲ. ಸೊ ಅಂತಹ ಅಡಾಪ್ಷನ್ಸು ಸರಿಯಲ್ಲ ಅಂತ. ಕೆಲವರು ಏನು ಮಾಡ್ತಾರೆ ಅಂದರೆ ಈ ಅಡಾಪ್ಷನ್ ಸೆಂಟರ್ಸ್ಗೆ ತುಂಬ ಕಾಯಬೇಕಾಗ್ತದೆ, ನಮ್ಮ ಲಿಸ್ಟ್ ಬರುವಾಗ ತುಂಬ ಲೇಟ್ ಆಗ್ತದೆ ಅಂತ ಏನು ಮಾಡ್ತಾರೆ, ಯಾವುದೊಂದು ಆಸ್ಪತ್ರೆಯಲ್ಲಿ ಮಗು ಸಿಗುತ್ತೆ ಅಂತ ಅಲ್ಲಿ ವೈದ್ಯರ ಪರಿಚಯದಿಂದ ಆ ಮಗುನ ತೆಗೆದುಕೊಂಡು ಬಿಡೋದು, ಲಾಯರ್ ಸಹಾಯದಿಂದ ಆ ಅಡಾಪ್ಷನನ್ನು ಶಾರ್ಟ್ಕಟ್ ರೀತಿಯಲ್ಲಿ ನಾವು ಈ ಮಗುನ ಅಡಾಪ್ಟ್ ಮಾಡ್ಕೊಳ್ತೀವಿ ಅಂತ ಒಂದು ಮಾನ್ಯತೆ ಪಡ್ಕೊಂಡು ಮುಂದುವರಿಸ್ಬಿಡೋದು. ಸೊ ಇಂತಹ ಪರಿಸ್ಥಿತಿಗಳಲ್ಲಿ ಒಂದು ಫ್ಯೂಚರ್ ಮಗುವಿನ ಸೇಫ್ಟಿಗೆ ಅಷ್ಟು ಒಳ್ಳೆಯದಲ್ಲ. ಏನಿದ್ರು ಈ ಓಪನ್ ಅಡಾಪ್ಷನ್ಸು ಅವಾಯ್ಡ್ ಮಾಡಿಕೊಂಡು ಈ ಗ್ರೇಡ್ 1 ಮಾನ್ಯತೆ ಪಡೆದಿರ್ತಕ್ಕಂಥ ಅಡಾಪ್ಷನ್ ಸೆಂಟರ್ಸಲ್ಲಿ ರಿಜಿಸ್ಟರ್ ಮಾಡಿ ಲೀಗಲಿ ಹೋಗೋದು ನಿಮಗೂ ಒಳ್ಳೆಯದು, ನಾಳಿನ ದ್ವಂದ್ವಗಳು ಬರದ ಹಾಗೆ. ಮತ್ತು ವಿಶೇಷವಾಗಿ ಇವತ್ತೆಲ್ಲ ನಾವು ಮಾತಾಡ್ತಾ ಇರೋದು ಆ ಮಗುವಿನ ಭವಿಷ್ಯಕ್ಕೋಸ್ಕರ, ಮಗುವಿನ ಮಾನಸಿಕ ಆರೋಗ್ಯ, ಮಗುವಿನ ಭಾವನಾತ್ಮಕ ಆರೋಗ್ಯಕ್ಕೋಸ್ಕರ ನಾವು ಮಾತಾಡ್ತಾ ಇದ್ವಿ. ಆ ಮಗು ಚೆನ್ನಾಗಿರಬೇಕು, ಮುಂದಿನ ಎಲ್ಲ ಭವಿಷ್ಯ ಚೆನ್ನಾಗಿರಬೇಕು ಅಂತಂದರೆ ಈ ರೀತಿ ಲೀಗಲಿ ಕಾನೂನು ಪ್ರಕಾರವಾಗಿ ಹೋಗಿದ್ರೆ ಮಗುವಿಗೂ ಒಳ್ಳೆಯದು.